ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಾನು. ಇವತ್ತು UGC ಮತ್ತೆ ಅಫಿಷಿಯೇಟ್ ಮಾರ್ಕೆಟಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ನಿಮಗೋಸ್ಕರ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ. ಸೊ ನೋಡ್ಬಿಟ್ಟು ಕ್ಲಿಯರ್ ಆಗಿ UGC ಬಗ್ಗೆ ಹೇಳ್ತೀನಿ. ಈಗ ಜಸ್ಟ್ UGC ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ಅಫಿಷಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ನಿಮಗೆ ಬೇಕು ಅಂದರೆ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ. ನಾನು UGC ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ನನಗೆ ಯಾರು ಕೂಡ ಹೆಲ್ಪ್ ಮಾಡಲಿಲ್ಲ. ಹೇಗೆ ಮಾಡಬೇಕು ಅಂತ ಕೂಡ ನನಗೆ ಗೊತ್ತಾಗಲಿಲ್ಲ. ಆ್ಯಂಡ್ UGC ಸ್ಟಾರ್ಟ್ ಮಾಡಬೇಕಾದ್ರೆ ಹೇಗೆ, ಏನು ಪ್ರಾಡಕ್ಟ್ಸು, ನಾವೇ ಹೋಗ್ಬಿಟ್ಟು ಬ್ರ್ಯಾಂಡಿಗೆ ಅಪ್ರೋಚ್ ಮಾಡಬೇಕಾ, ಇಲ್ಲ ಅವರೇ ನಮ್ಗೆ ಕಳ್ಸಿಕೊಡ್ತಾರಾ, ಇಲ್ಲ ಅವರೇ ನಮ್ಮನ್ನ ಹುಡ್ಕೊಂಡು ಬರ್ತಾರೆ, ಇಲ್ಲ ನಾವು ಅವ್ರನ್ನ ಹುಡ್ಕೊಂಡು ಹೋಗ್ಬೇಕಾ, ಅದರಿಂದ ಅರ್ನಿಂಗ್ಸ್ ಆಗುತ್ತಾ, ಇಲ್ಲ ಅಂದರೆ ಜಸ್ಟ್ ನಮಗೆ ಪ್ರಾಡಕ್ಟ್ಸ್ ಮಾತ್ರ ಸಿಗುತ್ತಾ, ಈ ಥರ ಎಲ್ಲ ತುಂಬ ಕನ್ಫ್ಯೂಷನ್ಸ್ ಇತ್ತು ನನಗೆ. ಆ್ಯಂಡ್ ನಾವು ಯಾರನ್ನ ಕೇಳಬೇಕು, ಯಾವ ಗ್ರೂಪಿಗೆ ಜಾಯ್ನ್ ಆಗಬೇಕು, ಅದೆಲ್ಲ ಯಾರು ಕೂಡ ಹೇಳ್ಕೊಡಲ್ಲ ನಮಗೆ. ಕೇಳಿದ ತಕ್ಷಣ ಯಾರತ್ತಾದ್ರೂ ಹೆಲ್ಪ್ ಕೇಳೋಕ್ಕೆ ಅಂತ ಹೋದಾಗ ಅವರು ರಿಪ್ಲೈ ಮಾಡಲ್ಲ. ಒಂದು ರಿಪ್ಲೈ ಮಾಡಿದ್ರು ಕೂಡ ಫಸ್ಟು ಕ್ಲಾಸಿಗೆ ಜಾಯ್ನ್ ಆಗಿ ಇಷ್ಟು ಅಮೌಂಟ್ ಇರುತ್ತೆ ಅಂತ ಹೇಳ್ತಾರೆ. ಪೇ ಮಾಡಿ ಎಲ್ಲ ಕಲ್ತ್ಕೋಬೇಕು ಅಂದರೆ ನಾವು ಫಸ್ಟೇ ದುಡ್ಡು ಮಾಡಬೇಕು ಅಂತಲೇ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ನಾವೇ ದುಡ್ಡು ಕೊಟ್ಟು ಕಲ್ತ್ಕೋಬೇಕು ಅಂದರೆ ಅದು ನಮ್ಗೆ ನಿಜವಾಗ್ಲೂ ಯೂಸ್ ಆಗುತ್ತಾ ಅನ್ನೋ ಒಂದು ಕ್ವಶನ್ ನಮಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ಆ್ಯಂಡ್ UGCಯಲ್ಲಿ ನನಗೆ ಗೊತ್ತಿರೋ ಥರ UGCಯಲ್ಲಿ ಅಷ್ಟೊಂದು ಏನೂ ಇಲ್ಲ. ನಾವು ಪೇ ಮಾಡಿ ಒಬ್ರ ಹತ್ರ ಕಲ್ತ್ಕೊಳ್ಬೇಕು ಅನ್ನೋ ಅಷ್ಟು ಏನೂ ಇಲ್ಲ. UGC ಅಂದರೆ ತುಂಬ ಸಿಂಪಲ್ಲು. ನಾನು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಹೇಗೆ ವರ್ಕ್ ಆಗುತ್ತೆ UGC ಅನ್ನೋದು. ನೀವು ತುಂಬ ಕೇಳಬೇಕು ಅಂದ್ಕೊಂಡಿರೋ ಕ್ವಶನ್ ಅಂದರೆ UGCಯಲ್ಲಿ ಗ್ರೋತ್ ಇದೆಯಾ ಅಂತ. ಡೆಫಿನೆಟ್ಲಿ ಗ್ರೋತ್ ಇದೆ. ಆದರೆ ನಾವು ಅದನ್ನು ಕರೆಕ್ಟ್ ರೀತಿಯಲ್ಲಿ ಯೂಸ್ ಮಾಡ್ಕೋಬೇಕು ಅಷ್ಟೇ. ಆ್ಯಂಡ್ 0 ಫಾಲೋವರ್ಸ್ ಕ್ರಿಟೇರಿಯಾ ಅಂತೀರಾ, ಮತ್ತು ಹೇಗೆ ನಮಗೆ ಗ್ರೋತ್ ಸಿಗುತ್ತೆ? ಹೌದು, 0 ಫಾಲೋವರ್ಸಿಂದನೇ ಸ್ಟಾರ್ಟ್ ಮಾಡಬೇಕು UGCನ ಅಂತ ಹೇಳ್ತೀವಿ. ಯಾಕೆ ಅಂದರೆ ಒಂದು ಅಕೌಂಟಿಗೆ ನಾವು ಒಂದು ನೀಚ್ ಅಂತ ಇಟ್ಟಿರ್ತೀವಿ. ಆ ನೀಚು ಫ್ಯಾಷನ್ ಬಗ್ಗೆ ಇರುತ್ತಾ, ಮೇಕಪ್ ಬಗ್ಗೆ ಇರುತ್ತಾ, ಲೈಫ್ ಸ್ಟೈಲ್ ಬಗ್ಗೆ ಇರುತ್ತಾ, ಇಲ್ಲ ಸ್ಕಿನ್ ಕೇರ್ ಬಗ್ಗೆ ಇರುತ್ತಾ, ಇಲ್ಲ ಬ್ಯೂಟಿ ಬಗ್ಗೆ ಇರುತ್ತಾ, ಈ ಥರ ಒಂದು ನೀಚಿಂದ ನಮಗೆ ಫಾಲೋವರ್ಸ್ ಅಟ್ರಾಕ್ಟ್ ಆಗ್ತಾರೆ. ಆ್ಯಂಡ್ UGC ಕೊಡೋರು ನಮಗೆ ಪ್ರಾಡಕ್ಟ್ಸ್ ಕೊಡೋರು ಕೂಡ ಅಟ್ರಾಕ್ಟ್ ಆಗಿಬಿಟ್ಟು ನಮಗೆ ಪ್ರಾಡಕ್ಟ್ಸ್ ಕಳಿಸ್ತಾರೆ ಅನ್ನೋದಕ್ಕೋಸ್ಕರ ನಾವು UGCನ ಒಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ 0 ಫಾಲೋವರ್ಸಿಂದ ಸ್ಟಾರ್ಟ್ ಮಾಡ್ತಾರೆ. ಒಂದು ನೀಚ್ ಕರೆಕ್ಟಾಗಿರಲಿ ಆ್ಯಂಡ್ ಅದರಿಂದನೇ ಗ್ರೋ ಆಗಲಿ ಅನ್ನೋ ಒಂದು ರೀಸನಿಗೋಸ್ಕರ ಅಷ್ಟೇ. ಆ್ಯಂಡ್ ಇನ್ನೂ ಒಂದು ಏನು ಕೇಳ್ತೀರಾ ಅಂದರೆ ಪ್ರೆಸೆಂಟ್ ಇರೋ ಅಕೌಂಟಲ್ಲೇ ಮಾಡ್ಬೋದಾ ಅಂತ. ಅಫ್ಕೋರ್ಸ್ ಮಾಡ್ಬೋದು. ಪ್ರೆಸೆಂಟ್ ಇರೋ ಅಕೌಂಟಲ್ಲೇ ಕೂಡ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಬಟ್ ನೀವು UGC ನಾವು ಕ್ರಿಯೇಟರ್ ಅನ್ನೋದನ್ನ ನೀಟಾಗಿ ಮೆನ್ಷನ್ ಮಾಡಿರಬೇಕು. ಯಾಕಂದರೆ ಬ್ರ್ಯಾಂಡ್ಸ್ಗಳಿಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ನಾವು UGC ಅನ್ನೋದನ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀವಿ. ಆ್ಯಂಡ್ ಮೋರ್ ಓವರ್ ಅಗ್ರೆ ಅಕೌಂಟಲ್ಲೇನಲ್ಲಿ ನಿಮ್ಮ ಪರ್ಸ್ನಲ್ ಪೋಸ್ಟ್ ಯಾವುದೇ ಇದ್ರೂ ಕೂಡ ಎಲ್ಲ ಆರ್ಚಿವ್ಗೆ ಹಾಕ್ಬಿಡಿ. ಡಿಲೀಟ್ ಮಾಡ್ಕೊಂಡ್ಬಿಡಿ, ಆರ್ಚಿವ್ಗೆ ಹಾಕ್ಬಿಡಿ. ಆರ್ಚಿವ್ಗೆ ಹಾಕ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗು ನಿಮಗೆ ಮೇನ್ ಇರುತ್ತಲ್ವಾ ಪ್ರಾಡಕ್ಟ್ಸ್ದು ಅದು ಇದು ಸ್ವಲ್ಪ ಶೋಕೇಸ್ ಮಾಡೋ ಥರ ಏನಾದರೂ ಅದರ ರಿಲೇಟೆಡ್ ವೀಡಿಯೋಸ್ನ ಪೋಸ್ಟ್ ಮಾಡ್ಕೊಳ್ಬೇಕು. ಆವಾಗ ಬ್ರ್ಯಾಂಡ್ಸ್ಗಳು ನಿಮ್ಮ ಪ್ರೊಫೈಲಿಗೆ ಅಟ್ರಾಕ್ಟ್ ಆಗಿಬಿಟ್ಟು ನಿಮಗೆ ಕೊಲಾಬ್ರೇಷನ್ ಜಾಸ್ತಿ ಕೊಡ್ತಾರೆ ಅನ್ನೋ ಒಂದು ರೀಸನಿಗೋಸ್ಕರ. ನೀವು ಪ್ರೆಸೆಂಟ್ ಅಕೌಂಟಲ್ಲಿ ಕೂಡ ಮಾಡ್ಬೋದು, ಇಲ್ಲಾಂದರೆ ಇರೋ ಅಕೌಂಟಲ್ಲಿ ಹೊಸ ಅಕೌಂಟ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಅದು ನಿಮಗೆ ಬಿಟ್ಟಿದ್ದು. ಅದು ನಿಮ್ಮ ಕಂಫರ್ಟಬಲ್, ನೀವು ಹೇಗೆ ಬೇಕಿದ್ರೂ ಮಾಡ್ಬೋದು. ನನಗೆ ಗೊತ್ತಿರೋ ಥರ UGC ಅನ್ನೋದೇನು ಹೊಸ ಟಾಪಿಕ್ ಅಲ್ಲ, ಹಳೆ ಟಾಪಿಕ್ಕೇನೆ. ಬಟ್ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ. ಯಾಕಂದರೆ ಬ್ರ್ಯಾಂಡ್ಸ್ಗಳಿಗೆ ತುಂಬ ದೊಡ್ಡ ಇವಾಗೆಲ್ಲ ತುಂಬ ಇನ್ಫ್ಲೂಯೆನ್ಸರ್ಸ್ ಎಲ್ಲದು ತುಂಬ ಜನ ಇನ್ಫ್ಲೂಯೆನ್ಸರ್ಸ್ ಆಗ್ಬಿಟ್ಟಿದ್ದಾರೆ. ಅವರಿಗೆಲ್ಲ ನಾವು ಬ್ರ್ಯಾಂಡ್ ಕೊಲಾಬ್ರೇಷನ್ ಕೊಡಬೇಕು ಅಂದರೆ ಒಂದೊಂದು ಪ್ರಾಡಕ್ಟ್ಗೆ 10K 5K ಈ ಥರ ಅಪ್ರೋಚ್ ಮಾಡ್ತಾರೆ ಅವರು. ಬಟ್ UGC ಕಡೆಯಿಂದ ಹೋದರೆ ಹೊಸ ಯೂಸರ್ಸ್ ಇರ್ತಾರೆ, ಅವ್ರಿಗೆ ಪ್ರಾಡಕ್ಟ್ ಸಿಗುತ್ತೆ ಒಂದು ಅನ್ನೋದಕ್ಕೋಸ್ಕರ ಅವ್ರಿಗೆ ಹೇಳ್ದಂಗೆ ವಿಡಿಯೋ ಮಾಡ್ಕೊಟ್ಬಿಟ್ಟಿರ್ತೀರ. ಅದಕ್ಕೋಸ್ಕರ ಅವರಿಗೆ ಅಲ್ಲಿ ದೊಡ್ಡ ಇನ್ಫ್ಲೂಯೆನ್ಸರ್ಗೆ 10,000 5,000 ಕೊಡೋ ಬದಲು ನಿಮಗೆ ಪ್ರಾಡಕ್ಟ್ ಕಳ್ಸಿಕೊಟ್ಬಿಟ್ಟು, ಇಲ್ಲಾಂದರೆ ನಿಮಗೆ ಪೇಡ್ ಕೊಲಾಬ್ರೇಷನ್ ಅಂತ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅದರಲ್ಲೇನೆ ಅವರು ಬ್ರ್ಯಾಂಡ್ಸ್ಗಳನ್ನ ಅಲ್ಲಿ 10,000 5,000ಕ್ಕೆ ಒಂದು ವಿಡಿಯೋ ತೊಗೊಳ್ಳೋ ಬದಲು ಇಲ್ಲೇನೆ 1,000 2,000 ಕೊಟ್ಬಿಟ್ಟು ನೀವು ಮತ್ತೆ ಜಾಸ್ತಿ ವಿಡಿಯೋಸ್ ತೊಗೊಳ್ಳೋ ಪ್ಲಾನ್ ಇದು ಬ್ರ್ಯಾಂಡ್ಗಳದ್ದು. ಆ್ಯಂಡ್ UGC ಅನ್ನೋದನ್ನ ಇದನ್ನೇ UGC ಅಂತ ಹೇಳೋದು. ಆ್ಯಂಡ್ ಬ್ರ್ಯಾಂಡ್ಸ್ಗಳಿಗೆ ಹೇಗೆ ಅಪ್ರೋಚ್ ಮಾಡಬೇಕು, ಹೇಗೆ ಪಿಚ್ ಮಾಡಬೇಕು, ಯಾವ ರೀತಿ ಕೊಲಾಬ್ರೇಷನ್ಸ್ನ ಕೇಳಬೇಕು, ಇದೆಲ್ಲ ಅಂಡರ್ UGC ಬರುತ್ತೆ. ಫಸ್ಟ್ಲಿ UGC ಫುಲ್ ಫಾರ್ಮ್ ತಿಳ್ಕೊಳ್ಳಿ. UGC ಅಂದರೆ ಯೂಸರ್ ಜನರೇಟೆಡ್ ಕಂಟೆಂಟ್. ನಾವು ಒಂದು ಕಂಟೆಂಟ್ನ ಜನರೇಟ್ ಮಾಡ್ತೀವಿ, ಅದೇ ಯೂಸರ್ ಜನರೇಟೆಡ್ ಕಂಟೆಂಟ್. ಇಟ್ಸ್ ಮೀನ್ UGC ಅಷ್ಟೇ. UGCಯಲ್ಲಿ 2 ಥರ ಕೊಲಾಬ್ರೇಷನ್ ಬರುತ್ತೆ. ಒಂದು ಬ್ಯಾಟರ್ ಕೊಲಾಬ್ರೇಷನ್, ಇನ್ನೊಂದು ಪೇಡ್ ಕೊಲಾಬ್ರೇಷನ್. ಬ್ಯಾಟರ್ ಕೊಲಾಬ್ರೇಷನ್ ಅಂದರೆ ಅವರು ನಮಗೆ ಪ್ರಾಡಕ್ಟ್ಸ್ನ ಕಳಿಸ್ಕೊಡ್ತಾರೆ. ಅವ್ರದ್ದು ಒಂದು ರಿಕ್ವೈರ್ಮೆಂಟ್ ಇರುತ್ತೆ, ಈ ಥರ ವಿಡಿಯೋ ಬೇಕು, ಈ ಥರ ಸ್ಕ್ರಿಪ್ಟ್ ಬೇಕು ಅಂತ. ಕೆಲವೊಮ್ಮೆ ಸ್ಕ್ರಿಪ್ಟ್ ಕೂಡ ಅವರೇ ಕಳಿಸಿರ್ತಾರೆ, ನಾವು ಅದಕ್ಕೆ ವಿಡಿಯೋ ಮಾಡ್ಕೊಡ್ತೀವಿ ಅಷ್ಟೇ. ಕೆಲವೊಂದು ಬ್ರ್ಯಾಂಡ್ಗಳು ಸ್ಕ್ರಿಪ್ಟ್ಗಳನ್ನ ಕೊಡಲ್ಲ, ನಿಮ್ಗೆ ಯಾವ ಥರ ಕ್ರಿಯೇಟಿವಿಟಿ ಇದೆ ನೀವೇ ವಿಡಿಯೋ ಮಾಡಿ ಅಂತ ಹೇಳ್ತಾರೆ. ಆವಾಗ ನಾವು ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ನಾವೇ ಒಂದು ವಿಡಿಯೋ ಮಾಡಿ ಅವ್ರಿಗೆ ಸೆಂಡ್ ಮಾಡ್ತೀವಿ. ಬ್ಯಾಟರ್ ಕೊಲಾಬ್ರೇಷನ್ ಅಂದರೆ ಇಷ್ಟೇನೆ.
ಅವ್ರು ಪ್ರಾಡಕ್ಟ್ ಕಳ್ಸಿಕೊಡ್ತಾರೆ, ನಾವು ಅವರಿಗೆ ಒಂದು ವಿಡಿಯೋ ಕಳಿಸ್ತೀವಿ. ಇದು ಬ್ಯಾಡ್ ಟಗ್. ಅವ್ರು ನಮಗೆ ಕೊಡ್ತಾರೆ, ನಾವು ಅವರಿಗೆ ರಿಟರ್ನ್ ಒಂದು ವಿಡಿಯೋ ಕೊಡ್ತೀವಿ ಅಷ್ಟೇ. ಪ್ರಾಡಕ್ಟ್ಸ್‌ನ ನಿಮ್ಗೆ ಅಂತಾನೆ ಯೂಸ್ ಮಾಡ್ಕೋಬಹುದು. ಪೇಡ್ ಕೊಲಾಬ್ರೇಷನ್ ಅಂದ್ರೆ ಬ್ರ್ಯಾಂಡು ನಮಗೆ ಪ್ರಾಡಕ್ಟ್ ಕೂಡ ಕಳ್ಸಿಕೊಡ್ತಾರೆ ಆ್ಯಂಡ್ ಪೇ ಕೂಡ ಮಾಡ್ತಾರೆ. ಪೇ ಅಂದ್ರೆ ಒಂದು ಪ್ರಾಡಕ್ಟ್‌ಗೆ ಎಷ್ಟು ಅಂತ ಒಂದು ಪೇ ಅಮೌಂಟ್ ಇಟ್ಟಿರ್ತಾರೆ. 1,000, 5,000, 10,000 ಅದು ಪ್ರಾಡಕ್ಟ್ ಮೇಲೆ, ನಿಮ್ಮ ಫಾಲೋವರ್ಸ್ ಮೇಲೆ, ನಿಮ್ಮ ಕ್ರೈಟೀರಿಯಾ ಮೇಲೆ ಎಲ್ಲ ಡಿಪೆಂಡ್ ಆಗ್ಬಿಟ್ಟು ನಿಮ್ಗೊಂದು ಪ್ರೈಸ್ ಅಂತ ಕೊಡ್ತಾರೆ. ಪೇಡ್ ಅಂತ ಹೇಳಿರ್ತಾರೆ. ಆ ಪೇಡ್‌ನ ನಿಮಗೆ ಕೊಡ್ತಾರೆ ಅಷ್ಟೇ. ಇಲ್ಲಿ ನಿಮಗೆ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ, ಪೇ ಕೂಡ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ಕ್ರಿಯೇಟಿವಿಟಿ ಯೂಸ್ ಮಾಡ್ಕೋಬೇಕು ಅಷ್ಟೇ. ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ನೀವು 0 ಫಾಲೋವರ್ಸಿಂದ ಕೂಡ UGCನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ UGCಯಲ್ಲಿ 2 ಥರ ಬರುತ್ತೆ. ವಿತ್ ಫೇಸು, ವಿತೌಟ್ ಫೇಸು. ವಿತ್ ಫೇಸೇ ಮಾಡೋದು ಬೆಟರ್ ಅಂತ ನನ್ನಿದು. ವಿತೌಟ್ ಫೇಸ್ ಬೇಡ ಅಂತ. ಯಾಕಂದರೆ ವಿತ್ ಫೇಸ್ ವರ್ಕ್ಸ್ ವೆಲ್. ಅಕಸ್ಮಾತ್ ನಿಮಗೆ ಮುಂದೆ ಏನೋ ಸ್ವಲ್ಪ ಫಾಲೋವರ್ಸ್ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ವಿತ್ ಫೇಸ್ ನೀವು ಮಾಡ್ತಿರ್ತೀರಾ, ಸಡನ್ನಾಗಿ ಅದು ಅಕೌಂಟ್ ಡಿಆಕ್ಟಿವೇಟ್ ಆಗೋಯ್ತು. ಆವಾಗ ನಿಮ್ಮ ಹೆಸರು ಮಾತ್ರ ಇರುತ್ತೆ, ನೀವು ಯಾರು ಅನ್ನೋದು ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ. ಆವಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನೀವು ಮತ್ತೆ ಹೊಸ ಅಕೌಂಟ್ ಓಪನ್ ಮಾಡ್ಕೊಂಡ್ರು ಅದು ಸುಮ್ಮನೆ ನಾರ್ಮಲ್ ಆಗೇ ಇರುತ್ತೆ. ನಿಮ್ಮ ಹೆಸರಿಂದ ಯಾರು ನಿಮ್ಮನ್ನ ಐಡೆಂಟಿಫೈ ಮಾಡಲ್ಲ. ಬಿಕಾಸ್ ಹೆಸರು ತುಂಬ ಜನಕ್ಕೆ ರಿಪೀಟ್ ಆಗ್ತಾ ಇರುತ್ತೆ. ಸೊ ಯಾರು ಅಂತ ಗೊತ್ತಾಗಲ್ಲ. ನೀವು ಎಷ್ಟೇ ಇದು ಮಾಡಿದ್ರು ಕೂಡ ಅದು ನಿಮ್ಮದೇ ಅಂತ ಗೊತ್ತಾಗಲ್ಲ. ಸೊ ನಿಮ್ಮದು ಫಾಲೋವರ್ಸ್ ಕ್ರೈಟೀರಿಯಾ ಮತ್ತೆ ಫಸ್ಟಿಂದಾನೇ ಬೆಳಿಬೇಕಾಗುತ್ತೆ. ಫೇಸ್ ತೋರಿಸ್ಕೊಂಡು ಮಾಡಿದ್ರೆ ಸೊ ನಾವು ಫೆಮಿಲಿಯರ್ ಇರ್ತೀವಿ. ನಮಗೆ ಸ್ವಲ್ಪ ಜನ ಫ್ಯಾನ್ಸ್ ಫಾಲೋವರ್ಸ್ ಇರ್ತಾರೆ, ಇಲ್ಲಾಂದ್ರೆ ಏನೋ ಒಂದಿರುತ್ತೆ. ಆವಾಗ ನಾವು ನಮ್ಮ ಅಕೌಂಟ್ ಹೀಗಾಗೋಯ್ತು ಅಂತ ಅಂದ್ಬಿಟ್ಟು ಹೊಸ ಒಂದು ವಿಡಿಯೋ ಹಾಕಿದ ತಕ್ಷಣ ಇವರು ಇವರಲ್ವಾ ವಿಡಿಯೋ ಮಾಡ್ತಿದ್ದವರು, ನಮಗೆ ಗೊತ್ತು, ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ಜನ ಹುಡ್ಕೊಂಡು ಬಂದು ಫಾಲೋ ಮಾಡ್ತಾರೆ. ಇದೊಂದು ರೀಸನಿಗೋಸ್ಕರ ನಾನು ಫೇಸ್ ಬೆಟರ್ ಅಂತ ಹೇಳ್ತೀನಿ. ಬಿಕಾಸ್ ಮುಂದೆ ನಾವು ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ನಮ್ಮ ಫಾಲೋವರ್ಸ್ಗಾಗಿರ್ಬೋದು, ನಾವಷ್ಟು ಫೆಮಿಲಿಯರ್ ಇರಬೇಕು, ನಾವು ಗೊತ್ತಿರಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಫೇಸ್ ಹೇಳ್ತೀನಿ. ಬಟ್ ತುಂಬ ಜನಕ್ಕೆ ಫೇಸ್ ತೋರಿಸ್ಕೊಂಡು ಮಾಡೋದಕ್ಕೆ ಅಷ್ಟು ಕಂಫರ್ಟಬಲ್ ಇರಲ್ಲ. ಯಾಕಂದರೆ ನನಗೂ ಕಂಫರ್ಟಬಲ್ ಇಲ್ಲ ಫೇಸ್ ತೋರಿಸ್ಕೊಂಡು ಮಾಡೋದಕ್ಕೆ. ತುಂಬ ಜನಕ್ಕೆ ಅದು ಪ್ರಾಬ್ಲಮ್ ಇರುತ್ತೆ. ಆ ಥರ ಇದ್ದವರೆಲ್ಲ ಏನು ಮಾಡಿ ಅಂದರೆ ಫೇಸ್ ಬೇಡ, ಫೇಸ್ಲೆಸ್ಸೇ ಮಾಡಿ. ಬಟ್ ನಿಮ್ಮದು ವಾಯ್ಸ್ ಆಗಿರಲಿ, ನಿಮ್ಮ ಕ್ರಿಯೇಟಿವ್ ಆಗಿರಲಿ, ಏನಾದ್ರು ಸ್ವಲ್ಪ ಡಿಫ್ರೆಂಟ್ ಆಗಿರ್ತೀರಿ. ಆವಾಗ ನಿಮ್ಮನ್ನ ಐಡೆಂಟಿಫೈ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಜನಕ್ಕೆ. ಆ್ಯಂಡ್ ಇಲ್ಲಿ ನೀಚ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಫ್ಯಾಷನ್ ಬಗ್ಗೆ ಮಾಡ್ತಾ ಇದ್ದೀರಾ, ಇಲ್ಲ ಸ್ಕಿನ್ ಕೇರ್ ಬಗ್ಗೆ ಮಾಡ್ತಾ ಇದ್ದೀರಾ, ಇಲ್ಲ ಅಂದರೆ ಬ್ಯೂಟಿ ಸಮಥಿಂಗ್ ಕಾಸ್ಮೆಟಿಕ್ಸ್ ಬಗ್ಗೆ ಮಾಡ್ತಾ ಇದ್ದೀರಾ, ಮೇಕಪ್ ಬಗ್ಗೆ ಮಾಡ್ತಾ ಇದ್ದೀರಾ, ನಿಮಗೆ ಯಾವ್ದು ತುಂಬ ಚೆನ್ನಾಗಿ ಗೊತ್ತು ಅದನ್ನೇ ಮಾಡಿ. ಯಾಕಂದರೆ ನಾವು ಹೊಸ್ದಾಗಿರೋ ಮಾಡಕ್ಕೆ ಹೋದಾಗ ಅದು ಬರಲಿಲ್ಲ ಅಂದಾಗ ನಾವು ಸ್ಟಾಪ್ ಮಾಡ್ಬಿಡ್ತೀವಿ, ಕನ್ಸಿಸ್ಟೆನ್ಸಿ ಹೊರ್ಟೋಗ್ಬಿಡುತ್ತೆ ಅಲ್ಲಿಗೆ. ಸೊ ಆ ಥರ ಮಾಡಕ್ಕೆ ಹೋಗ್ಬೇಡಿ. ಸೊ ಆ ಥರ ಮಾಡಿದಾಗ ನಿಮಗೆ ಅಲ್ಲಿ ಒಂದು ನಿಮಗೆಲ್ಲ ಗೊತ್ತಿರುತ್ತೆ ಅಲ್ವಾ. ನಾರ್ಮಲಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀರಾ. ನೀವು ಹೊಸ್ದಾಗೇನೋ ಮಾಡಕ್ಕೆ ಹೋಗ್ತೀವಿ ಅಂದಾಗ ಅದು ಅಲ್ಲಿ ಕೈ ತಪ್ಪೋಗ್ಬಿಡುತ್ತೆ, ಕನ್ಸಿಸ್ಟೆನ್ಸಿ ಹೋಗ್ಬಿಡುತ್ತೆ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ನಾವು ಅರ್ಧಕ್ಕೆ ಬಿಟ್ಬಿಡ್ತೀವಿ. ಸೊ ಇಲ್ಲಿ ನೀಚ್ ತುಂಬ ಇಂಪಾರ್ಟೆಂಟ್. ನಿಮ್ಗೆ ಯಾವ್ದು ಬರುತ್ತೆ ನೀವು ಅದನ್ನೇ ಟ್ರೈ ಮಾಡಿ. ಆ್ಯಂಡ್ ಬ್ರ್ಯಾಂಡ್ಸ್ ಕೂಡ ನೀಚ್ನ ಚೆಕ್ ಮಾಡ್ತಾರೆ. ನಾವು ಯಾವ ವಿಡಿಯೋಸ್ ಜಾಸ್ತಿ ಹಾಕ್ತಾ ಇರ್ತೀವಿ ಅದ್ರ ರಿಲೇಟೆಡೇ ನಮಗೆ ಕೊಲಾಬ್ರೇಷನ್ ಏನೇ ಆಗಿದ್ರು ನಮಗೆ ಬರೋದು. ಅದ್ರ ರಿಲೇಟೆಡ್ ಸ್ಕಿನ್ ಕೇರ್ ಅಂತ ನಾವು ಇಟ್ಕೊಂಡಿದ್ರೆ ಸ್ಕಿನ್ ಕೇರ್ ರಿಲೇಟೆಡೇ ನಮಗೆ ಬರುತ್ತೆ. ಸೊ ಅದನ್ನ ಸ್ವಲ್ಪ ಜಾಸ್ತಿ ಮೈಂಡಲ್ಲಿ ಇಟ್ಕೊಂಡು ನೀವು ನೀಚನ್ನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಅದೇ ನೀಚಲ್ಲಿ ಮೇಂಟೈನ್ ಮಾಡ್ಕೊಂಡು ಬನ್ನಿ. ಕನ್ಸಿಸ್ಟೆನ್ಸಿ ಇಸ್ ದ ಕೀ ನಾನು ಹೇಳೋದು. ಬಿಕಾಸ್ ಡೈಲಿ ಒಂದು ಸಣ್ಣ ಪುಟ್ಟ ವಿಡಿಯೋ 1-2 ಡೇಸ್ ಗ್ಯಾಪ್ ಕೊಟ್ಟರು ಅಯ್ಯೋ ಹೊರ್ಟೋಗ್ಬಿಡ್ತಲ್ಲ ಅದು ಬೇಡ. ಮತ್ತೆ ಆಗ್ತಾ ಇರಿ ಪರವಾಗಿಲ್ಲ. 1-2 ಡೇಸ್ ಎಲ್ಲರಿಗೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಹೋಗೇ ಹೋಗುತ್ತೆ. 1-2 ಡೇಸ್ ಬಿಟ್ಟು ವಿಡಿಯೋಸ್ ಹಾಕ್ತಾನೆ ಇರಿ. ಕನ್ಸಿಸ್ಟೆನ್ಸಿ ಇದ್ದರೆ ಆರಾಮಾಗಿರುತ್ತೆ, ಎಲ್ಲ ಕರೆಕ್ಟಾಗೇ ಇರುತ್ತೆ. ಎಲ್ಲ ಫುಲ್ಲು ಫಾಲೋವರ್ಸ್ಗೆ ನಾವು ಗೊತ್ತಿರ್ತೀವಿ. ಸೊ ನಮ್ದು ಯಾರು ಅನ್ಫಾಲೋ ಕೂಡ ಮಾಡ್ಕೊಳ್ಳಲ್ಲ. ಸೊ ಆ ಥರ ಕನ್ಸಿಸ್ಟೆನ್ಸಿಗೆ ತಕ್ಕಿ ಅಂತ ಯಾವಾಗ್ಲೂ ಕನ್ಸಿಸ್ಟೆಂಟ್ ಆಗಿರೋದು ತುಂಬ ಮುಖ್ಯ ಆಗುತ್ತೆ UGCಯಲ್ಲಿ. ಆ್ಯಂಡ್ ನಾನೆಲ್ಲ ಹೇಳಿದ್ದೀನಿ ಅನ್ಕೋತೀನಿ. ಬ್ರ್ಯಾಂಡಿಗೆ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಆ್ಯಂಡ್ ಕೆಲವೊಂದು ಬ್ರ್ಯಾಂಡ್ಗಳು ನಾವು ಸ್ಟಾರ್ಟಿಂಗು ಅಕೌಂಟ್ನ ಕ್ರಿಯೇಟ್ ಮಾಡಿದ ತಕ್ಷಣ ಅದನ್ನು UGC ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡ್ಕೊಬೇಕು. UGC ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡ್ಕೊಂಡ್ಮೇಲೆ